ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ನಾಳೆ 17 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು. ಆ ಒಂದು 17 ಜಿಲ್ಲೆಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಕಂಪ್ಲೀಟ್ ಆಗಿ ನೋಡಲೇಬೇಕು. ಜೊತೆಗೆ ವೀಕ್ಷಕರೇ, ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ಇಲ್ಲಿ ರೈತರು ಎಲ್ಲರೂ ಕೂಡ ನೋಡಲೇಬೇಕಾಗಿರುವಂತಹ ಮಾಹಿತಿ. ಇದೇ ಆಗಸ್ಟ್ 31ರ ಒಳಗಾಗಿ ಈ ಒಂದು ಕೆಲಸವನ್ನು ಮಾಡಲೇಬೇಕು. ಇದೇ ಆಗಸ್ಟ್ 31ರ ಒಳಗೆ ಅಂದ ಬಳಿಕ ನೀವು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಇರುವಂತಹ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಇಲ್ಲಿ ಯಾವುದೇ 5 ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಅಲ್ಲ ಇದು. ಇಲ್ಲಿ ರೈತರಿಗೆ ಮಾತ್ರ ಇಂಪಾರ್ಟೆಂಟ್ ಬಂದಿರುವಂತಹ ಒಂದು ಮಾಹಿತಿ ಇಲ್ಲಿ ಸರ್ಕಾರದಿಂದ ಘೋಷಣೆ ಆದೇಶ ಆಗಿರುವಂಥದ್ದು. ಅದನ್ನೆಲ್ಲನೂ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಏನಿದು ಮಾಹಿತಿ, ಏನು ಮಾಡಬೇಕು ಏನಿಲ್ಲ ಅನ್ನುವಂಥದ್ದನ್ನು ಕಡ್ಡಾಯವಾಗಿ ಮಾಡಲೇಬೇಕಂತ ಹೇಳಿದ್ದಾರೆ. ಎಲ್ಲನೂ ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೊಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬಂದ್ಬಿಟ್ಟು ಇಲ್ಲಿ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಒಂದು ಸ್ವಲ್ಪ ತಿಳಿಸ್ಕೊಡ್ತೀನಿ. ಸೊ ಮಧ್ಯದಲ್ಲಿ ಆ ಒಂದು ಜಿಲ್ಲೆಗಳನ್ನು ಕೂಡ ತಿಳಿಸ್ಕೊಡ್ತೀನಿ, ಹಾಗೆ ರೈತರ ಮಾಹಿತಿ ಕೂಡ ತಿಳಿಸ್ಕೊಡ್ತೀನಿ. ಇಲ್ಲಿ 11ನೇ ಕಂತಿನ ಹಣ ಅಂತೂ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ರಿಲೀಸ್ ಆಗಿದೆ, ಬಂದಿದೆ ಕೂಡ, ಎಲ್ಲರಿಗೂ ಕೂಡ ಜಮಾ ಆಲ್ಮೋಸ್ಟ್ ಆಗಿದೆ. ಇಲ್ಲಿ ಬೆಂಗಳೂರು ನಗರದವರಿಗೆ ಮಾತ್ರ ಅಷ್ಟೊಂದು ಹಣ ಜಮಾ ಆಗಿಲ್ವಂತೆ. ಯಾಕಂದ್ರೆ ಅಲ್ಲಿರುವಂತಹ ಫಲಾನುಭವಿಗಳು ಹೆಚ್ಚಾಗಿ BPL ರೇಷನ್ ಕಾರ್ಡ್ಗಳಿಗೆ ಅರ್ಹತೆ ಇಲ್ಲ, ಆದರೂ ಸಹಿತ ಒಂದು ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ BPL ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡು ಆ ಒಂದು ಹಣವನ್ನು ಪಡಿತಾ ಇದ್ರಂತೆ. ಅವ್ರನ್ನೆಲ್ಲರನ್ನು ಕೂಡ ತೆಗೆದಾಕಲಾಗಿದೆ, ಇನ್ನೂ ಕೂಡ ಸಿಗ್ತಾ ಇದ್ದಾರೆ. ಅವರೆಲ್ಲರನ್ನು ಕೂಡ ತೆಗೆದಾಕ್ಬಿಟ್ಟು ಒರಿಜಿನಲ್ ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬರುವ ಹಾಗೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅಲ್ಲಿ ಒಂದು ಸ್ವಲ್ಪ ಡಿಲೇ ಆಗುತ್ತೆ, ಮತ್ತೇನಿಲ್ಲ. ಆದರೆ ಇಲ್ಲಿ 12ನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ, ಎಲ್ಲರ ಖಾತೆಗೆ ಆಲ್ಮೋಸ್ಟ್ ಬರ್ತಾ ಇದೆ. ಇಂದು ಕೂಡ ಬರ್ತಾ ಇದೆ, ನಾಳೆನೂ ಕೂಡ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ಮುಂದೆ. ಅದರ ಜೊತೆಗೆ 13ನೇ ಕಂತಿನ ಹಣದ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿರುವಂಥದ್ದು ನಿಮಗೆಲ್ಲರಿಗೂ ಕೂಡ ಈಗಾಗಲೇ ಆಲ್ಮೋಸ್ಟ್ ಗೊತ್ತಿರುವಂಥದ್ದು. ಇದೇ 25ನೇ ತಾರೀಕು ನಂತರ ಬಿಡುಗಡೆ ಮಾಡ್ತಾ ಇದ್ದೀವಿ, ಟ್ರೆಜರಿಗೆ ಪುಷ್ ಮಾಡ್ತಾ ಇದ್ದೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಮಾಹಿತಿಯನ್ನು ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಈಗಾಗಲೇ 25ನೇ ತಾರೀಕು ಪುಷ್ ಮಾಡಿದ ತಕ್ಷಣ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೋಬೇಕಂತೆ. ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಮಾಡ್ತಾರಂತೆ. ಅವಾಗಿನ ಹಿಡ್ಕೊಂಡು ನಿಮ್ಮೆಲ್ಲರ ಖಾತೆಗೆ ಮೊದಲೇದಾಗಿ 12ನೇ ಕಂತಿನ ಹಣ ರಿಲೀಸ್ ಮಾಡಿದ ತಕ್ಷಣ ಈಗ ಎಲ್ಲರ ಖಾತೆಗೆ ಜಮಾ ಆಗ್ತದೆ. ಆಲ್ಮೋಸ್ಟು 15ರಿಂದ 20 ದಿನಾಂಕದ ಇವರಿಗೆ ದಿನಗಳ ಕಾಲ ಅವಕಾಶ ಬೇಕೇ ಬೇಕು. ಯಾಕಂದರೆ ಎಲ್ಲರ ಖಾತೆಗೆ ಜಮಾ ಆಗಬೇಕಂದ್ರೆ 20 ದಿನಗಳಾದರೂ ಬೇಕೇ ಬೇಕು ವೀಕ್ಷಕರೇ. ಸೊ ಅದ್ರ ಬಗ್ಗೆ ಬಿಡೀಗ ಆ ಒಂದು ಜಿಲ್ಲೆಗಳನ್ನು ಕೂಡ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈಗ ರೈತರಿಗೆ ಬಂದಿರುವಂತಹ ಯೋಜನೆ, ಇಲ್ಲಿ ಘೋಷಣೆ ಒಂದು ಸ್ಪಷ್ಟನೆ ಏನು ಕೊಟ್ಟಿದ್ದಾರೆ ಸರ್ಕಾರದವರು, ಆದೇಶ ಏನು ಕೊಟ್ಟಿದ್ದಾರೆ ಅನ್ನೋಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ರೈತರ ಗಮನಕ್ಕೆ ಪಹಣಿ ಜೋಡಣೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಲೇಬೇಕು. ಇದೇನಪ್ಪ ಮತ್ತೆ ಲಿಂಕ್ ಅಂತ ಇದ್ದಾರೆ ಅಂತ ಅನ್ಕೋಬಹುದು ವೀಕ್ಷಕರೇ. ನೀವು ಒಂದು ಮಾತು ಹೇಳ್ತೀನಿ ಕೇಳಿ, ಈ ಒಂದು ಕೆಲಸವನ್ನು ಮಾಡಲಿಲ್ಲಪ್ಪ ಅಂದರೆ ನಿಮ್ಮ ಸ್ವಂತ ಮನೆ ಆಗಿರಲಿ, ಹೊಲ ಆಗಿರಲಿ, ಆಸ್ತಿ ಆಗಿರಲಿ, ಪ್ಲಾಟ್ಗಳಿರಲಿ, ಏನೇ ಇರಲಿ, ನಿಮ್ಮ ಹೆಸರಲ್ಲೇ ಇದ್ದಿರುವಂತಹ ಒಂದು ಹೊಲ ಗದ್ದೆಗಳನ್ನು ಏನು ನಿಮ್ಮ ಒಂದು ಲಪಟಾಯಿಸುವಂತಹ ಚಾನ್ಸಸ್ ಇದೆ ಅಂತೆ. ಅಂದರೆ ಯಾರು ಬೇಕಾದರೂ ಕೂಡ ನಿಮ್ಮ ಹೊಲ ಗದ್ದೆಗಳನ್ನು ಅವ್ರ ಹೆಸರಲ್ಲೇ ಮಾಡ್ಕೊಳ್ಳುವಂತಹ ಚಾನ್ಸಸ್ ಇದೆ. ಈ ರೀತಿಯಾಗಿ ಪ್ರಕರಣಗಳು ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ನಡೆದಿದ್ದಾವಂತೆ. ಸೊ ಅದಕ್ಕೋಸ್ಕರ ಈ ಒಂದು ಘೋಷಣೆಯನ್ನು, ಒಂದು ಮಾಹಿತಿಯನ್ನು, ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಈ ಒಂದು ಪಾಲಿಸಲೇಬೇಕು ರೂಲ್ಸ್ ಅಂತ ಒಂದು ಮಾಹಿತಿ ಬಂದಿದೆ. ನೋಡೋಣ ಯಾವ ರೀತಿಯಾಗಿರುವಂಥದ್ದು ಮಾಹಿತಿ ಅಂದರೆ, ರೈತರಿಗೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಜೋಡಣೆ ಮಾಡಲೇಬೇಕು ಅಂತ ಇದೇ ಆಗಸ್ಟ್ 31ರ ಒಳಗಾಗಿ ಈ ಒಂದು ಕೆಲಸ ಮಾಡಲೇಬೇಕಾಗತ್ತೆ. ಆಧಾರ್ ಕಾರ್ಡ್ ಲಿಂಕ್ ಟು RTC ಮಾಡಲೇಬೇಕು ಅಂತ ಒಂದು ಸ್ಪಷ್ಟನೆ ಸರ್ಕಾರ ಕೊಟ್ಟಿರುವಂಥದ್ದು. ಸಣ್ಣ ಮತ್ತು ದೊಡ್ಡ ರೈತರ ಮಾಹಿತಿ, ನಿಮ್ಮ ಒಂದು ಮಾಹಿತಿ ಡಾಕ್ಯುಮೆಂಟ್ಸ್ಗಳು ಇರ್ತಾವಲ್ಲ, ಸೊ ಅದ್ರ ಜೊತೆಗೇನೆ ನಿಮ್ಮ ಒಂದು ಭಾವಚಿತ್ರ ಆಗಿರಲಿ, ನಿಮ್ಮ ಪಹಣಿ ಆಧಾರ್ ಕಾರ್ಡ್ ಲಿಂಕನ್ನು ಜೋಡಣೆ ಮಾಡಬೇಕು ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರೋಂಥದ್ದು. ಇಲ್ಲಿ ನಿಮ್ಮ ಭೂ ಸಂಬಂಧಿತ ಏನು ದಾಖಲೆಗಳು ಇರ್ತಾವಲ್ಲ ಅದರ ಜೊತೆಗೇನೆ ಎಲ್ಲನೂ ಕೂಡ ಪಹಣಿ ಜೊತೆಗೆ ಲಿಂಕ್ ಮಾಡಿಸ್ಬೇಕು ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಪ್ರಕರಣಗಳು ನಡೆದಿದ್ದಾವೆ. ಇಲ್ಲಿ ನೋಡಿ, ಕೋಲಾರ ಆಗಿರಲಿ, ಹಾಸನ ಆಗಿರಲಿ, ಹಾವೇರಿ ಆಗಿರಲಿ, ಈ ರೀತಿಯಾಗಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಈ ರೀತಿಯಾಗಿ ಪ್ರಕರಣಗಳು ದಾಖಲೆ ಆಗಿದ್ದಾವೆ. ಒಂದು ವಂಚನೆ ಕೂಡ ಮಾಡಿದ್ದಾರೆ ಅಂತ. ಈಗಾಗಲೇ ಭೂ ಸಂಬಂಧಿತ ವಂಚನೆ ಕೂಡ ನಡೀತಾ ಇದೆ ಅಂತೆ. ನಿಮ್ಮ ಹೆಸರಲ್ಲೇ ಇರುವಂತಹ ಹೊಲ ಗದ್ದೆಗಳನ್ನು ಮತ್ತೊಬ್ಬರ ಹೆಸರಲ್ಲೇ ಮಾಡ್ಕೊಳ್ಳೋದು, ನಿಮ್ಮ ಹೆಸರಲ್ಲೇ ಬರುವಂತಹ ಒಂದು ಏನಿದು PM ಕಿಸಾನ್ ಆಗಿರಲಿ, ಬರ ಪರಿಹಾರ ಆಗಿರಲಿ, ಬೆಳೆ ಪರಿಹಾರ ಆಗಿರಲಿ, ಈ ರೀತಿಯಾಗಿ ಸಾಕಷ್ಟು ಸರ್ಕಾರದಿಂದ ಹಣ ಬರ್ತಿರ್ತವೆ. ಸೊ ಅದನ್ನೆಲ್ಲನೂ ಕೂಡ ಅವ್ರ ಹೆಸರಲ್ಲೇ ಜಮಾ ಮಾಡ್ಕೊಳ್ಳೋದು, ಅವ್ರ ಬ್ಯಾಂಕ್ಗಳಿಗೆ ಜಮಾ ಮಾಡ್ಕೊಳ್ಳೋದು. ಸೊ ಈ ರೀತಿ ಸಾಕಷ್ಟು ಹಲವಾರು ನಡೀತಾ ಇರುತ್ತೆ. ಇದನ್ನು ಯಾರು ಹೊರಗಿನವ್ರು ಮಾಡಲ್ಲ, ಹೊರಗಿನವರೇ ಮಾಡ್ತಿರ್ತಾರೆ. ಆದರೆ ನಿಮ್ಮ ಒಂದು ಹೊಲಗಳನ್ನು ಲಪಟಾಯಿಸುವಂತಹ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಸರ್ಕಾರ ಏನು ಘೋಷಣೆ ಮಾಡಿದೆ, ಈ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕನ್ನು ನೀವು ಮಾಡಿಸಲೇಬೇಕು. ಇದೇ 31 ಆಗಸ್ಟ್ ಒಳಗಾಗಿ ಮಾಡಿಸ್ಬೇಕು. ಎಲ್ಲಿ ಮಾಡಿಸ್ಬೇಕು ಅನ್ನುವಂಥದ್ದನ್ನು ಮುಂದೆ ತಿಳಿಸ್ತಾ ಹೋಗ್ತೀನಿ. ಒಂದು ವೇಳೆ ಮಾಡಿಸ್ಲಿಲ್ಲಪ್ಪ ಅಂದರೆ
ಇದೇ 31ನೇ ತಾರೀಕು ಏನಾದರೂ ಲಪಟಾಯಿಸ್ಕೊಂಡ್ರೆ ಸರ್ಕಾರಕ್ಕೆ ಅದರ ಬಗ್ಗೆ ಜವಾಬ್ದಾರಿ ತೆಗೆದುಕೊಳ್ಳಲ್ಲ. ಈಗಾಗಲೇ ಸಾಕಷ್ಟು ರೈತರು ನೀವು ನೋಡ್ಕೋಬಹುದು, ಇಲ್ಲಿ ಪೊಲೀಸ್ ಸ್ಟೇಷನ್ ಆಗಿರಲಿ, ಒಂದು ಕಚೇರಿಗಳಿಗಾಗಿರಲಿ, ಕೋರ್ಟ್ಗಳಾಗಿರಲಿ ಕೇಸ್ಗಳನ್ನು ನಡೀತಾವೆ ಇದ್ದಾವೆ. ಸೊ ಸಾಕಷ್ಟು ಅಲ್ದಾಡ್ತಾ ಇದ್ದಾರೆ. ಅವ್ರ ಹತ್ರ ಹಣ ಇಲ್ಲ ಅದರ ಬಗ್ಗೆ ತುಂಬಲಿಕ್ಕೆ, ಅದಕ್ಕೋಸ್ಕರ ಹೊಲ ಗದ್ದೆಗಳನ್ನು ಬಿಟ್ಟು ಕೊಡಬೇಕಾಗ್ತಾ ಇದೆ. ಇಂತಹ ಪರಿಸ್ಥಿತಿ ರೈತರಿಗೆ ಬರ್ತಾ ಇದೆ. ಅದು ನಿಮಗೂ ಕೂಡ ಬರಬಾರ್ದಂತ ಈ ಒಂದು ಮಾಹಿತಿಯನ್ನು ಹೊರಡಿಸಿರುವಂಥದ್ದು ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು. ವೀಕ್ಷಕರೇ, ಬಹಳ ಮುಖ್ಯವಾಗಿರುವಂಥದ್ದು, ಮಹತ್ವವಾಗಿರುವಂಥದ್ದು ಮಾಹಿತಿ. ನೀವು ಅನ್ಕೋಬಹುದು ಏನು ಪಾನಿ ಬಿಡಿ ಅದನ್ನೇ ಅಂತ ಇದ್ರೆ ಅಂತ ಅನ್ಕೋಬಹುದು. ಆದರೆ ಒಂದು ಸ್ವಲ್ಪ ಸೀರಿಯಸ್ ಆಗಿ ವಿಚಾರ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆಳ ಎಷ್ಟಿದೆ ಅನ್ನುವಂಥದ್ದು. ಇಲ್ಲಿ ನೋಡಿ, ಆಧಾರ್ ಕಾರ್ಡ್ಗೆ ಬೇಗನೆ ಲಿಂಕನ್ನು ಮಾಡಿಸ್ಕೊಳ್ಳಿ. ಇದೇ ಆಗಸ್ಟ್ 31ರೊಳಗಾಗಿ ಅದನ್ನು ಎಲ್ಲಿ ಲಿಂಕ್ ಮಾಡಿಸ್ಬೇಕಂದ್ರೆ ನಿಮ್ಮ ಗ್ರಾಮ ಪಂಚಾಯತ್ ಇರುತ್ತದೆ, ನಿಮ್ಮ ತಾಲೂಕಿನಲ್ಲಿ ಗ್ರಾಮ ಪಂಚಾಯತಿಯಲ್ಲಿರುವಂತಹ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗಿ ಲಿಂಕನ್ನು ಮಾಡಿಸ್ಕೋಬೇಕು. ಡಾಕ್ಯುಮೆಂಟ್ಸ್ ಕೇಳಿ, ಇಲ್ಲಿ ಆಧಾರ್ ಕಾರ್ಡ್ ಬೇಕು, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ, ಅದೇ ರೀತಿಯಾಗಿ ಪಹಣಿ ಬೇಕಾಗತ್ತೆ. ಒಂದು ಡಾಕ್ಯುಮೆಂಟ್ಸ್ಗಳು ಒಂದಕ್ಕೊಂದು ಮತ್ತೆ ಏನಾದರೂ ಕೇಳಿದ್ರೆ ಅಲ್ಲಿ ಹೋಗಿ ಕೇಳ್ಕೊಳ್ಳಿ. ಇಷ್ಟೊಂದು ಡಾಕ್ಯುಮೆಂಟ್ಸ್ ಅಗತ್ಯವಿದೆ. ಇದಕ್ಕೆ ಲಿಂಕ್ ಮಾಡಿಸ್ತಾರೆ ಆಧಾರ್ ಕಾರ್ಡ್ಗೆ. ಆಧಾರ್ ಕಾರ್ಡ್ ಲಿಂಕ್ ಆದರೆ ಮುಗಿದೋಯ್ತು, ಎಲ್ಲಕ್ಕೂ ಕೂಡ ಲಿಂಕ್ ಆದ ಹಾಗೆ. ಆದಷ್ಟು ಬೇಗ ಈ ಒಂದು ಕೆಲಸವನ್ನು ಮಾಡಿ, ಇಲ್ಲಾಂದರೆ ಮುಂದೆ ಹಣ ಕೊಟ್ಟಾದರೂ ಲಿಂಕ್ ಮಾಡಿಸ್ಕೋಬೇಕಾಗತ್ತೆ, ಅಥವಾ ಈ ಒಂದು ಲಿಂಕ್ ಮಾಡುವಂತಹ ಅವಕಾಶವನ್ನು ಕೊಡದೇನೆ ಇರ್ಬೋದು. ಅದಕ್ಕೋಸ್ಕರ ಈ ಒಂದು ಕೆಲಸವನ್ನು ಬೇಗನೆ ಆದಷ್ಟು ಮಾಡಿ ಅಂತ ಇಲ್ಲಿ ಸರ್ಕಾರ ಘೋಷಣೆ ಮಾಡಿರುವಂಥದ್ದು. ವೀಕ್ಷಕರೇ, ಇದ್ರ ಬಗ್ಗೆ ಕ್ಲಾರಿಟಿ ಸಂಪೂರ್ಣವಾಗಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿದ್ರೆ ಇಲ್ಲಿ ಈ ಒಂದು ಜಿಲ್ಲೆಗಳನ್ನು ನಾನೀಗ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಗೃಹಲಕ್ಷ್ಮಿ ಯೋಜನೆ ಕಡೆ ಬಂದ್ಬಿಡೋಣ. ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಇಲ್ಲಿ ನೋಡಿ ಯಾವ್ಯಾವ ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ. ಸೊ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಇದೆಯಾ ಇಲ್ವಾ, ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಆಗಿದೆ, ನಿಮ್ಮ ಖಾತೆಗೆ ಹಣ ಜಮಾ ಆಗತ್ತಾ ಇಲ್ವಾ, ಎಷ್ಟು ಜನರಿಗೆ ಹಣ ಜಮಾ ಆಗುತ್ತೆ, ಒಂದೊಂದಾಗಿ ಕ್ಲಿಯರ್ ಆಗಿ ತಿಳಿಸ್ತಾ ಹೋಗ್ತೀನಿ ಪಿನ್ ಟು ಪಿನ್. ಇಲ್ಲಿ ನೋಡಿ 17 ಜಿಲ್ಲೆಗಳು ಈ ರೀತಿಯಾಗಿದ್ದಾವೆ ನೋಡಿ. ಹಾಸನ ಇದೆ, ಗದಗ ಜಿಲ್ಲೆ ಇದೆ, ಬಳ್ಳಾರಿ ಇದೆ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ, ದಾವಣಗೆರೆ ಮತ್ತು ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ. ಸೊ ಇಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ. ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೆ ಜಮಾ ಆಗುತ್ತೋ ಇಲ್ವೋ ಅಂತ ಹೇಳಿಕ್ ಬರಲ್ಲ. ಯಾಕಂದ್ರೆ ಈ ಒಂದು ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳನ್ನು ಆಯ್ಕೆ ಮಾಡಿಕೊಂಡು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಮಾಡ್ತಾರೆ. 11ನೇ ಕಂತಿನ ಹಣ ಅಂತೂ ಜಮಾ ಆಗಿರುತ್ತೆ, ಅವರ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದಾವ ಅಂತ ಅಂದ್ಕೊಂಡಿರ್ತಾರೆ. ಮತ್ತು ಅವರಿಗೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಜಮಾ ಮಾಡ್ತಾ ಇರುವಂಥದ್ದು. ಮತ್ತು ನಾಳೆ ಬೇರೆ ಬೇರೆ ಜಿಲ್ಲೆಗಳನ್ನು ತೆಗೆದುಕೊಳ್ತಾರೆ, ಅಲ್ಲಿರುವಂತಹ ಫಲಾನುಭವಿಗಳಿಗೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಮಾಡ್ತಾರೆ. ಮತ್ತು ನಾಡ್ದು ಕೂಡ ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ಪು ಹಂತವಾಗಿ ಹಣ ಜಮಾ ಮಾಡ್ತಾ 15ರಿಂದ 20 ದಿನಗಳ ಕಾಲ ಇವಾಗ ಅವಕಾಶ ಬೇಕೇ ಬೇಕು. ಟೋಟಲ್ ಆಗಿ ಒಂದು ಕಂತು ಹಣ ಬೇಕಪ್ಪ ಬಿಡುಗಡೆ ಮಾಡಬೇಕಂದ್ರೆ 2400 ಕೋಟಿ, ಅಥವಾ ಈಗ 400 ಕೋಟಿ ಅಂತೂ ಬೇಕಾಗಿತ್ತು 1 ತಿಂಗಳು 2 ತಿಂಗಳು ಹಿಂದ್ಗಡೆ. ಅದಾದ್ಮೇಲೆ ಈಗ 2600 ಕೋಟಿವರೆಗೂ ಕೂಡ ಹತ್ತಾ ಇದೆ ಅಂತೆ. ಸೊ ಯಾಕಂದ್ರೆ ಈಗ BPL ರೇಷನ್ ಕಾರ್ಡ್ ಕೂಡ ಏರಿಕೆ ಆಗುತ್ತಿರುವಂತಹ ಕಾರಣಕ್ಕಾಗಿ BPL ರೇಷನ್ ಕಾರ್ಡ್ ಕೂಡ ರದ್ದು ಮಾಡ್ತಾ ಇದ್ದಾರೆ. ಹೇಗೆ ರದ್ದು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ BPL ರೇಷನ್ ಕಾರ್ಡ್ಗಳನ್ನು ಮತ್ತೆ ಮಾಡಿಸ್ತಾ ಇದ್ದಾರಂತೆ. ಅವರೆಲ್ಲರನ್ನೂ ಕೂಡ ತೆಗೆದಾಕ್ಬಿಟ್ಟು ನಿಮಗೆ ಹಣ ಹಾಕ್ಬೇಕಂದ್ರೆ ಟೈಮ್ ಅಂತೂ ಬೇಕೇ ಬೇಕು. ಇಲ್ಲಿ ಟೆಕ್ನಿಕಲ್ ಇಶ್ಯೂ, ಸರ್ವರ್ ಇಶ್ಯೂ, ಈಗ ಒಂದು ಬ್ಯಾಂಕ್ನಲ್ಲಿ 10 ಕೋಟಿ ವ್ಯವಹಾರ ನಡೀತಾ ಇದೆ ಅಂದ ಬಳಿಕ ಅಲ್ಲೇ ಸರ್ವರ್ ಇಶ್ಯೂ, ಟೆಕ್ನಿಕಲ್ ಇಶ್ಯೂ ಆಗತ್ತೆ ಅಂತೆ. ಇನ್ನು 2400 ಕೋಟಿ 600 ಕೋಟಿ ನಡೀತಾ ಇದ್ರೆ ಇಲ್ಲಿ ಹಾಗೆ ಆಗತ್ತೆ. ಯಾಕಂದರೆ ಆಟೋಮೆಟಿಕ್ ಆಗಿ ಸರ್ವರ್ ಇಶ್ಯೂ, ತಾಂತ್ರಿಕ ಇಶ್ಯೂ ಆಗೇ ಆಗತ್ತೆ ಅಂತ, ತಾಂತ್ರಿಕ ದೋಷ ಬರುತ್ತೆ ಅಂತೆ. ಸೊ ಅದನ್ನೆಲ್ಲನೂ ಕೂಡ ಈ ಗವರ್ನರ್ಸ್ ಅವರು ತೆಗೆದಾಕ್ಬಿಟ್ಟು ಇಲ್ಲಿ ಎಲ್ಲ ಜನರಿಗೆ ಅಮೌಂಟ್ ಹಾಕುವಂತಹ ಕೆಲಸವನ್ನು ಬ್ಯಾಂಕ್ಗಳು ಕಾರ್ಯನಿರ್ವಹಿಸುತ್ತೆ. ಸೊ ಟೋಟಲ್ ಆಗಿ ಇದಿಷ್ಟು ಮಾಹಿತಿ ಇತ್ತು ವೀಕ್ಷಕರೇ, ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್, ಬೇಟೆ ಫ್ರೆಂಡ್ಸ್.